ಇವತ್ತಿನಿಂದ ನವರಾತ್ರಿ ದಸರಾ ಉತ್ಸವ ಆರಂಭ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಜಗನ್ಮಾತೆ ಒಳಿತನ್ನ ಉಂಟು ಮಾಡಲಿ. ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಇಸ್ರೇಲ್ ಮತ್ತು ಇರಾನ್ನ ನಡುವೆ ಸಮರ ಈಗಾಗಲೇ ಯಾವ ಹಂತದಲ್ಲಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರತಿಕಾರ ತೀರಿಸಿಕೊಳ್ಳೋದಾಗಿ ಇಸ್ರೇಲ್ ಅಬ್ಬರಿಸ್ತಾ ಇದೆ. ಇರಾನ್ನ ವಿರುದ್ಧ ಇಸ್ರೇಲ್ ಹೂಂಕರಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ ಮೇಲೆ ಪ್ರತಿದಾಳಿ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಮೂರನೇ ಮಹಾಯುದ್ಧ ಆರಂಭ ಆಗುತ್ತಾ ಈ ರೀತಿಯ ಯುದ್ಧೋನ್ಮಾದದಿಂದ? ಸದ್ಯಕ್ಕೆ ಇದೇ ರೀತಿಯ ಆತಂಕದ ವಾತಾವರಣ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ. ಇಸ್ರೇಲ್ ಇರಾನ್ನ ಮೇಲೆ ಪ್ರತಿದಾಳಿಯನ್ನು ನಡೆಸೋದಕ್ಕೆ ಹೂಂಕರಿಸ್ತಾ ಇದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದೊಡ್ಡ ಪ್ರಮಾಣದಲ್ಲಿ ರಿಟಾಲಿಯೇಟ್ ಅಟ್ಯಾಕ್ ಆಗಬಹುದು. ಅಲ್ಲಿಗೆ ಮೂರನೇ ಮಹಾಯುದ್ಧ ಆರಂಭ ಆಗುತ್ತಾ ಅನ್ನುವಂಥ ಆತಂಕದ ಪ್ರಶ್ನೆ ಎದುರಾಗ್ತಾ ಇದೆ. ಲೆಬನಾನ್ನ ಬೈರೂತ್ನಲ್ಲಿ ಇಸ್ರೇಲ್ ಸೇನೆಯಿಂದ ಈಗಾಗಲೇ ದಾಳಿ ನಡೆದಿರೋದು. ಕಟ್ಟಡಗಳ ಮೇಲೆ ಇಸ್ರೇಲ್ ರಾಕೆಟ್ಗಳು ಅಪ್ಪಳಿಸ್ತಾ ಇವೆ. ಈವರೆಗೂ ದಾಳಿಯಲ್ಲಿ 6 ಮಂದಿ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಕಳೆದ 24 ಗಂಟೆಯಲ್ಲಿ 46 ಮಂದಿ ಮೃತಪಟ್ಟಿದ್ದಾರೆ. ಲೆಬನಾನ್ನ ಆರೋಗ್ಯ ಇಲಾಖೆ ಈಗಾಗಲೇ ಅಧಿಕೃತವಾಗಿ ಈ ಮಾಹಿತಿಯನ್ನು ಹಂಚಿಕೊಂಡಿದೆ. ಲೆಬನಾನ್ನ ಬೈರೂತ್ನಲ್ಲಿ ಇಸ್ರೇಲ್ ಸೇನೆಯನ್ನು ದಾಳಿಯನ್ನು ನಡೆಸಿದೆ. ಕಟ್ಟಡಗಳ ಮೇಲೆ ಇಸ್ರೇಲ್ನ ರಾಕೆಟ್ಗಳು ಒಂದರ ಹಿಂದೆ ಒಂದರಂತೆ ಬಂದು ಅಪ್ಪಳಿಸ್ತಾ ಇವೆ. ಈ ದಾಳಿಯಲ್ಲಿ ಈವರೆಗೂ 6 ಜನ ಮೃತಪಟ್ಟಿದ್ರೆ ಒಟ್ಟು 40ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಲೆಬನಾನ್ ಆರೋಗ್ಯ ಇಲಾಖೆ ಹಂಚಿಕೊಂಡಿದೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ತಡರಾತ್ರಿ ಯಾವ ರೀತಿಯ ದಾಳಿ ನಡೆದಿದೆ ಅಂತ ಹೇಳಿ. ಕ್ಷಿಪಣಿ ದಾಳಿ ಒಂದರ ಹಿಂದೆ ಒಂದರಂತೆ ಕಟ್ಟಡಗಳಿಗೆ ಬಂದು ಅಪ್ಪಳಿಸ್ತಾ ಇರೋದು. ಇಸ್ರೇಲ್ ಪ್ರತಿದಾಳಿಯನ್ನ ಈಗಾಗಲೇ ಆರಂಭಿಸಿರೋದು. ದೊಡ್ಡ ಮಟ್ಟದಲ್ಲಿ ಪ್ರತಿದಾಳಿ ಆರಂಭ ಆದರೆ ಇರಾನ್ನ ಧೂಳ್ ಮಾಡ್ತೀವಿ ಅಂತ ಈಗಾಗಲೇ ಇಸ್ರೇಲ್ ಹೇಳಿದೆ. ಈ ಮಧ್ಯೆ ಅಮೆರಿಕ ಕೂಡ ಇಸ್ರೇಲ್ನ ಬೆಂಬಲಕ್ಕೆ ನಿಂತಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸದ್ಯಕ್ಕೆ ಇದೇ ಆತಂಕ. ಮೂರನೇ ಮಹಾಯುದ್ಧ ಆರಂಭ ಆಗಿಬಿಟ್ಟರೆ ಅಥವಾ ಈಗಾಗಲೇ ಅದಕ್ಕೆ ಭರದ ಸಿದ್ಧತೆಗಳು ಆಗಿದೆ, ಅದು ಕಾರ್ಯರೂಪಕ್ಕೆ ಬಂದರೆ ದೊಡ್ಡ ಸಮಸ್ಯೆಯ ಬೆಳವಣಿಗೆ ಆಗುತ್ತೆ. ಈಗಾಗಲೇ ಇದರ ಇಫೆಕ್ಟ್ ಭಾರತದ ಮೇಲೆಯೂ ತಟ್ಟೋದರ ಬಗ್ಗೆ ತಜ್ಞರು ಮಾತಾಡ್ತಾ ಇದ್ದಾರೆ. ತೈಲ ದರ ಏರಿಕೆ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. 5% ಹೆಚ್ಚರಷ್ಟು ತೈಲ ದರ ಏರಿಕೆ ಆಗುತ್ತೆ ಅಂತ ಈಗಾಗಲೇ ಸ್ಟಾಕ್ ಮಾರ್ಕೆಟ್ನಲ್ಲೂ ಅಲ್ಲೋಲ ಕಲ್ಲೋಲವಾಗ್ತಿದೆ ಅನ್ನೋಂಥದ್ದು ವಿಚಾರ ಒಂದು ಕಡೆ. ಇಸ್ರೇಲ್ ವಿರುದ್ಧ ಇರಾನ್ ಕೂಡ ಕ್ಷಿಪಣಿ ದಾಳಿ ನಡೆಸ್ತಾ ಇರೋದು. ಇಸ್ರೇಲ್ ರಾಷ್ಟ್ರದ ಪರ ಅಮೆರಿಕ ನಿಂತಿದೆ. ಇರಾನ್ ವಿರುದ್ಧ ಕ್ಷಿಪಣಿ ವಿಧ್ವಂಸಕಗಳನ್ನು ಅಮೆರಿಕ ಬಳಸಿದ್ದು. USS ಕೋಲ್, USS ಬಲ್ಜಿಯಿಂದ ಇಸ್ರೇಲ್ಗೆ ನೆರವು ನೀಡುವ ಕೆಲಸ ಆಗ್ತಾ ಇದೆ. ಪೂರ್ವ ಮೆಡಿಟರೇನಿಯನ್ ಸಮುದ್ರದಿಂದ ಇಸ್ರೇಲ್ ಅನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಸ್ರೇಲ್ ವಿರುದ್ಧ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇರೋದು. ಈ ಹಿನ್ನೆಲೆ ಇಸ್ರೇಲ್ ರಾಷ್ಟ್ರದ ಪರ ಅಮೆರಿಕ ನಿಂತಿದೆ. ಇರಾನ್ನ ವಿರುದ್ಧ ಕ್ಷಿಪಣಿ ವಿಧ್ವಂಸಕಗಳನ್ನು ಅಮೆರಿಕ ಬಳಸಿದೆ. USS ಕೋಲ್, USS ಬಲ್ಜಿಯಿಂದ ಇಸ್ರೇಲ್ಗೆ ನೆರವು ನೀಡುವ ಕೆಲಸ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಪೂರ್ವ ಮೆಡಿಟೇರಿಯನ್ ಸಮುದ್ರದಿಂದಲೂ ಕೂಡ ಇಸ್ರೇಲನ್ನು ರಕ್ಷಿಸುವ ಕೆಲಸ ಆಗ್ತಾ ಇದೆ. ಅಕ್ಟೋಬರ್ 1ನೇ ತಾರೀಕು 100ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿಯನ್ನ ಇದೇ ಇರಾನ್ ಮಾಡಿತ್ತು. ಇರಾನ್ಗೆ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದು ಅಮೆರಿಕ. ಪ್ರತಿದಾಳಿಯನ್ನ ಇಸ್ರೇಲ್ ಮೇಲೆ ನಡೆಸಿದರೆ ಇಸ್ರೇಲ್ ಬೆನ್ನಿಗೆ ನಾವು ನಿಲ್ಲಬೇಕಾಗುತ್ತೆ, ಅದರ ಪರಿಣಾಮ ಬಹಳ ಗಂಭೀರವಾಗಿರುತ್ತೆ, ದಾಳಿಯನ್ನ ಮಾಡಬೇಡಿ ಅಂತ ಇರಾನ್ಗೆ ಅಮೆರಿಕ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇನ್ನು ಸ್ವಯಂ ರಕ್ಷಣೆಗೆ ಇಸ್ರೇಲ್ ಮುಂದಾದರೆ ಅದರ ನಿಲುವನ್ನು ನಾವು ಬೆಂಬಲಿಸ್ತೀವಿ ಅಂತಾನೂ ಕೂಡ ಅಮೆರಿಕ ಅನೌನ್ಸ್ ಮಾಡಿತ್ತು. ಅದರಂತೆ ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಧೂಮಕೇತು ಉಲ್ಕಾಪಾತಗಳ ರೀತಿಯಲ್ಲಿ ಯಾವ ರೀತಿ ರಾಕೆಟ್ಗಳಲ್ಲಿ ಲಾಂಚ್ ಆಗ್ತಾ ಇದೆ ಅಂತ. ಇಸ್ರೇಲ್ ನರಮೇಧಕ್ಕೆ ಪ್ರತಿಕಾರವಾಗಿ ಇರಾನ್ ಮಿಸೈಲ್ ದಾಳಿಯನ್ನ ಮಾಡಿದ್ದು ವಿಶ್ವದಲ್ಲಿ 3ನೇ ಮಹಾಯುದ್ಧದ ಕಾರ್ಮೋಡ ಕವಿದಿದೆ. ಕ್ಷಿಪಣಿ ದಾಳಿಗೆ 2 ಬಲಿಯಾಗಿದ್ದಾರೆ. ಹೀಗಾಗಿ ನೇತನ್ಯಾಹು ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ.
ಯುದ್ಧ, ಮಹಾಯುದ್ಧದ ಕಾರ್ಮೋಡ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಇಸ್ಲಾಂ ರಾಷ್ಟ್ರ ಇದೇ ಮೊದಲ ಬಾರಿಗೆ ಹೈಪರ್ಸಾನಿಕ್ಗಳ ಮಳೆ ಸುರಿಸಿದೆ. ಏಕಕಾಲಕ್ಕೆ 106 ಕ್ಷಿಪಣಿಗಳು ಎರಗಿದ್ದು ಇಸ್ರೇಲ್ ಬೆಚ್ಚಿ ಬಿದ್ದಿದೆ. ಸೈನಿಕನ ಮೊದಲ ಸಾವು ಖಚಿತಪಡಿಸಿದ ಇಸ್ರೇಲ್. ಇರಾನ್ ರಕ್ತದೋಕುಳಿ ಸುರಿಸಲು ಮುಂದಾಗ್ತಿದ್ದಂತೆ ಇಸ್ರೇಲ್ ಅಲರ್ಟ್ ಆಗಿದೆ. ಆದ್ರೂ ಸಹ 22 ವರ್ಷದ ಕ್ಯಾಪ್ಟನ್ ಇಟಾನ್ ಇಟ್ಜಾಕ್ ಓಸ್ಟರ್ ಅವರು ಲೆಬನಾನ್ನಲ್ಲಿ ಯುದ್ಧದ ಸಮಯದಲ್ಲಿ ಹುತಾತ್ಮರಾಗಿದ್ದಾರೆ ಎಂದು ಇಸ್ರೇಲ್ ಮಿಲಿಟರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ತುರ್ತು ಸಭೆಗೆ ವಿಶ್ವಸಂಸ್ಥೆ ತಯಾರಿ. ರಣರಂಗಕ್ಕೆ ಬಲಾಢ್ಯ ದೇಶಗಳು ಎಂಟ್ರಿಯಾಗುವ ಸೂಚನೆ ಸಿಗುತ್ತಿದೆ. ತುರ್ತು ಸಭೆಗೆ ವಿಶ್ವಸಂಸ್ಥೆ ತಯಾರಿ ನಡೆಸಲಾಗುತ್ತಿದೆ. ಯುದ್ಧವು ಮತ್ತೊಂದು ಹಂತ ತಲುಪುವ ಮುನ್ನ ಶಾಂತಗೊಳಿಸಬೇಕು ಎಂದು ಪ್ಲಾನ್ ಮಾಡಲಾಗಿದೆ. ಭದ್ರತಾ ಸಂಸ್ಥೆಗಳ ಜೊತೆ ನೆತನ್ಯಾಹು ಸಭೆ. ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದಂತೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಟೆಲ್ ಅವೀವ್ನಲ್ಲಿ ಭದ್ರತಾ ಸಂಸ್ಥೆಯ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದರು. ಇರಾನ್ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಪಡೆದು ಮುಂದಿನ ನಡೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಯುದ್ಧ ತಾರಕಕ್ಕೇರುತ್ತಿದ್ದಂತೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೀಗಾಗಿ 3ನೇ ಮಹಾಯುದ್ಧ ನಡೆಯುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವು ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.